ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅತ್ಯಾಚಾರ ಕೇಸ್ ಮಡೆನೂರು ಮನು ವಿಚಾರಣೆ. ಆಕೆ ಜೊತೆ ಆತ್ಮೀಯವಾಗಿದ್ದು ನಿಜ, ಆದರೆ ತಾಳಿ ಕಟ್ಟಿಲ್ಲ ಎಂದಿರೋ ಮನು. ಕೆಲವರು ಕುತಂತ್ರ ಮಾಡಿ ದೂರು ಕೊಡಿಸಿದ್ದಾಗಿ ಪೊಲೀಸರ ಮುಂದೆ ಹೇಳಿಕೆ. ಸಂತ್ರಸ್ತೆ ವಿಚಾರಣೆಗೂ ಪೊಲೀಸರ ತಯಾರಿ. ಖಾಸಗಿ ವಿಡಿಯೋ ಚಿತ್ರೀಕರಿಸಿದ್ದಾಗಿ ನಟಿಯ ಆರೋಪ. ಪೊಲೀಸರಿಂದ ಮಡೆನೂರು ಮನು ಮೊಬೈಲ್ ಸೀಸ್. ಖಾಸಗಿ ವಿಡಿಯೋ ಇದ್ರೆ ಸಂಕಷ್ಟ ಫಿಕ್ಸ್. ಇಬ್ಬರ ವಾಟ್ಸ್ಆಪ್ ಚಾಟ್ ಹಿಸ್ಟ್ರಿಯು ಪರಿಶೀಲನೆ. ಸಂತ್ರಸ್ತೆಗೆ ಬ್ರೇಕಪ್ ಆಗೋಕೆ ಹಾಸ್ಯ ಕಲಾವಿದ ಅಣ್ಣಪ್ಪ ಕಾರಣ. ನನ್ನ ಜೀವನ ನರಕ ಮಾಡಿರೋ ಅವನನ್ನ ಸುಮ್ಮನೆ ಬಿಡಬೇಡಿ. ಅಪ್ಪಣ್ಣನಿಂದ ಕಿರುಕುಳ ಅನುಭವಿಸಿರೋದಾಗಿ ಮಾತನಾಡಿರೋ ಆಡಿಯೋ ವೈರಲ್. ಮೊದಲ ಮಳೆಗೆ ಬೆಂಗಳೂರಲ್ಲಿ ಗುಂಡಿಗಳು ಪ್ರತ್ಯಕ್ಷ. ಪಾಟ್ ಹೋಲ್ನಿಂದ ಪಲ್ಟಿ ಹೊಡಿತಾ ಇವೆ ಬೈಕ್ಗಳು. ರಸ್ತೆ ಗುಂಡಿಯಲ್ಲಿ ಸಿಲುಕ್ತಾ ಇವೆ ಬಸ್, ಟ್ರಕ್. ಮಹದೇವಪುರ, ಜಿಗಣಿ, ಕೋರಮಂಗಲ ಎಲ್ಲೆಲ್ಲೂ ಗುಂಡಿಗಳದ್ದೇ ಕಾರುಬಾರು. ಬೆಂಗಳೂರಲ್ಲಿ ಮಳೆಯ ಎಫೆಕ್ಟ್ನಿಂದ ಅರ್ಧ ರೇಟ್ಗೆ ಕಾರುಗಳ ಮಾರಾಟ. 12.5 ಲಕ್ಷದ ಬುಲೆರೋ 6 ಲಕ್ಷಕ್ಕೆ ಸೇಲ್. 18ರಿಂದ 20 ಲಕ್ಷದ ಕಾರುಗಳು ಜಸ್ಟ್ 7 ಲಕ್ಷಕ್ಕೆ ಮಾರಾಟ. ಮಳೆ ನೀರಿಗೆ ಕಾರುಗಳು ಮುಳುಗಡೆಯಾಗ್ತಿರೋದ್ರಿಂದ ಮಾಲೀಕರು ಕಂಗಾಲು. ಮುಂದಿನ ವಾರದಿಂದ ಬೆಂಗಳೂರಲ್ಲಿ ಆಪರೇಷನ್ ಡೆಮಾಲಿಷನ್. 1500 ಒತ್ತುವರಿ ಪೈಕಿ 800ಕ್ಕೂ ಅಧಿಕ ಕಟ್ಟಡಗಳ ಗುರುತು. ಮಳೆಗಾಲಕ್ಕೂ ಮುಂಚಿತವಾಗಿ ಡೆಮಾಲಿಷನ್ಗೆ ಸಿಎಂ ಸೂಚನೆ ಹಿನ್ನೆಲೆ ಆಪರೇಷನ್ಗೆ ಸಿದ್ಧತೆ. ಮಳೆ ನಿಂತರೂ ನಿಲ್ತಾ ಇಲ್ಲ ಎಫೆಕ್ಟ್. ಜ್ವರಕ್ಕೆ ತುತ್ತಾಗ್ತಾ ಇರುವ ಸಿಟಿ ಮಂದಿ. ಕೆಸಿ ಜನರಲ್ ಮತ್ತು ಬೌರಿಂಗ್ ಸೇರಿ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಾದ ರೋಗಿಗಳು. ವಾರದಿಂದ ಶೇಕಡಾ 30ರಷ್ಟು ಪ್ರಕರಣ ಹೆಚ್ಚಳ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುಗೆ ಕರೋನಾ. ಹೊಸಕೋಟೆ ಮೂಲದ ಮಗುಗೆ ಪಾಸಿಟಿವ್ ಎಂಬ ಮಾಹಿತಿ. ಕರ್ನಾಟಕದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್. ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮನ್ನಾ ಆಯ್ಕೆಗೆ ಆಕ್ರೋಶ. ಮೊದಲು ನೌಕರರಿಗೆ ಸಂಬಳ ಕೊಡಿ, ಆಮೇಲೆ ತಮನ್ನಾ ನೇಮಕ ಮಾಡಿ. 2 ವರ್ಷದಿಂದ ಬೋನಸ್, ರಜೆ, ಹೆಚ್ಚುವರಿ ವೇತನ ಕೊಟ್ಟಿಲ್ಲ. ತಮನ್ನಾ ಆಯ್ಕೆಗೆ ಕರವೇ ಅಧ್ಯಕ್ಷ ರೂಪೇಶ್ ರಾಜಣ್ಣ ಗರಂ. ಚೈತ್ರಾ ಕುಂದಾಪುರ್ ವಿರುದ್ಧ ತಂದೆಯಿಂದಲೇ ಕೊಲೆ ಬೆದರಿಕೆ ಆರೋಪ. ಸ್ವಂತ ಅಪ್ಪನನ್ನೇ ಕೊಲೆಗೈಯಲು ಸುಪಾರಿ ಕೊಟ್ಟಿದ್ರಂತೆ ಚೈತ್ರಾ. ರಕ್ಷಣೆ ಕೋರಿ ಕುಂದಾಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಚೈತ್ರಾ ತಂದೆ. ಕಾನೂನು ಬಾಹಿರವಾಗಿ ವಿದೇಶಿ ಬಾತುಕೋಳಿ ವಶದಲ್ಲಿಟ್ಟುಕೊಂಡ ಆರೋಪ. ಜುಲೈ 4ರಂದು ಖುದ್ದು ಹಾಜರಿಗೆ ದರ್ಶನ್, ವಿಜಯಲಕ್ಷ್ಮಿಗೆ ಸಮನ್ಸ್. ಮೈಸೂರಿನ ಟಿ ನರಸೀಪುರದ ಸಿವಿಲ್ ಕೋರ್ಟ್ನಿಂದ ಸಮನ್ಸ್ ಜಾರಿ. ಪರಮೇಶ್ವರ್ ಸಂಸ್ಥೆಯಿಂದ ರನ್ಯಾಗೆ ಹಣ ವರ್ಗಾವಣೆ ಬಗ್ಗೆ ಡಿಕೆಶಿ ಅಚ್ಚರಿಯ ಹೇಳಿಕೆ ಬಗ್ಗೆ ಚರ್ಚೆ. ಮದುವೆಗೆ 40 ಲಕ್ಷ ಉಡುಗೊರೆ ಕೊಟ್ಟಿರಬಹುದು ಎಂದಿದ್ದ ಡಿಕೆಶಿ. ಡಿಸಿಎಂ ಬಹಿರಂಗ ಹೇಳಿಕೆ ಬಗ್ಗೆ ಕೆಲ ಸಚಿವರಿಂದಲೂ ಆಕ್ಷೇಪ. ಸತೀಶ್ ಜಾರಕಿಹೊಳಿ ಸ್ಟಾಪ್ ಮಾಡಿದ್ದ ಯೋಜನೆಗೆ ಡಿಕೆಶಿ ಅಸ್ತು. ಸ್ಥಗಿತವಾಗಿದ್ದ ಹಿಡಿಕಲ್ ಡ್ಯಾಂನಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಕಾಮಗಾರಿ ಮರು ಆರಂಭ. ಜನಾಕ್ರೋಶದ ನಡುವೆಯೂ ಮುಂದುವರಿದ ಯೋಜನೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂದು ಹೆಸರು ಬದಲಾವಣೆ ವಿಚಾರ. ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್. ಸರ್ಕಾರಿ ಆಸ್ತಿಯನ್ನ ತಮ್ಮ ಸ್ವಂತ ಆಸ್ತಿಯಂತೆ ದುರ್ಬಳಕೆ ಮಾಡಿಕೊಂಡ ಆರೋಪ. ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ಪ್ರವಾಸಿ ಮಂದಿರ ಶಾಸಕರ ಕಾರ್ಯಾಲಯ ಅಂತ ಬದಲು. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ವಿರುದ್ಧ ಆಕ್ರೋಶ. ನಿರಂತರ ಮಳೆಗೆ ಕೋಡಿ ಬಿದ್ದ ಹುಬ್ಬಳ್ಳಿಯ ಉಣಕಲ್ ಕೆರೆ. ಸ್ಥಳೀಯ ಜನರಿಗೆ ಎದುರಾಯಿತು ಹೊಸ ಭೀತಿ. ರಾಜಕಾಲುವೆ ತುಂಬಿದ್ರೆ ಮನೆಗಳಿಗೆ ನೀರು ನುಗ್ಗುವ ಆತಂಕ. ರೈತರ ವರವಾಗೋ ಬದಲು ಗುತ್ತಿಗೆದಾರರಿಗೆ ವರವಾದ ಏತ ನೀರಾವರಿ ಯೋಜನೆ. 9 ವರ್ಷಗಳು ಕಳೆದರೂ ಮುಗಿಯದ ಕಾಮಗಾರಿ. ಜಮೀನು ಕಳೆದುಕೊಂಡ ರೈತರಿಗಿಲ್ಲ ಪರಿಹಾರ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಐಪಿಎಲ್ನಲ್ಲಿ ಇವತ್ತು ಆರ್ಸಿಬಿ ಎಸ್ಆರ್ಎಚ್ ಕದನ. ಟಾಪ್ 2 ಸ್ಪಾಟ್ನಲ್ಲಿ ಉಳಿಯಲು ಬೆಂಗಳೂರು ಸೆಣಸಾಟ.
ಟೂರ್ನಿಯಿಂದ ಹೊರಬಿದ್ದಿರೋ ಕಮಿನ್ಸ್ ಪಡೆಗೆ ಪ್ರತಿಷ್ಠೆಯ ಆಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.